ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ 3 ದಿವಸ ರಜಾ ಇದೆ, ಹಂಗಾಗಿ ಊರಿಗೆ ಹೋಗೋಣ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ಯಾವ್ಯಾವ ದಿವಸ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಜಾ ಇದೆಯಲ್ಲ, ಹಂಗಾಗಿ ಊರಿಗೆ ಹೋಗೋಣ, ಅಲ್ಲೇ ಯಡಿಯೂರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಹೊರಟಿದ್ದೀವಿ. ಈಗ ಮಕ್ಕಳು ನಾವೆಲ್ಲರೂ ನಮ್ಮ ಮನೆಯವರು ನಾವು ಮಕ್ಕಳು ಎಲ್ಲರೂ ಹೊರಡ್ತಾ ಇದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಬೆಂಗಳೂರು ರೋಡ್ ಆಲ್ರೆಡಿ ಬಿಟ್ಟಿದ್ದೀವಿ. ಈಗ 4:39 ಆಗಿದೆ. ಈಗ ಹೋಗೋಷ್ಟರಲ್ಲೇ ತುಂಬ ಲೇಟ್ ಆಗುತ್ತೆ, ಯಾಕೆಂದರೆ ನಾವು ಹೋಗೋದು ಬೇಲೂರು ಹಳೆಬೀಡಿಗೆ, ಹಂಗಾಗಿ ತುಂಬ ಲೇಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಮೋಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಒಂಥರ ನಾವು ಎಲ್ಲೋ ಫ್ಲೈಟಲ್ಲಿ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಮೋಡ ಅಂದರೆ ತುಂಬ ಚೆನ್ನಾಗಿ ಕಾಣ್ತೈತೆ. ಅದಕ್ಕೆ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಈಗ ಒಂದು ಕಡೆ ಟೀಗೆ ನಿಲ್ಲಿಸಿದ್ದೀವಿ. ಟೀಗೆ ನಿಲ್ಲಿಸಿ ಟೀ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ನಾನು ಕಡಲೆ ಮಿಠಾಯಿ ತೊಗೊಂಡಿದ್ದೀನಿ ತಿನ್ನೋಣ ಅಂತ. ಬನ್ನಿ ಟೀ ಕುಡಿಯೋಣ. ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ, ಸಕ್ಕತ್ತಾಗಿದೆ ಟೀ. ನಾವು ಯಾವಾಗಲೂ ಇಲ್ಲೇ ಬಂದಾಗೆಲ್ಲ ಇಲ್ಲೇ ನಿಲ್ಲಿಸೋದು, ಹಾಗಾಗಿ ಟೀ ಕುಡ್ಕೊಂಡು ಹಾಗೆ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತ ತೊಗೊಂಡಿದ್ದೀವಿ. ತೊಗೊಂಡದು ಚಕ್ಲಿ ಅದು ಇದು ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀವಿ ತಿನ್ನೋಕ್ಕೆ. ಈಗ ಟೀ ಕುಡ್ದಾಯ್ತು ನಂದು. ಈಗ ಮಕ್ಳದ್ದು ಟೀ ಕುಡ್ದೋಯ್ತು, ನಮ್ಮ ಮನೆಯವ್ರದ್ದು ಎಲ್ಲರದ್ದು ಆಯಿತು. ಈಗ ಮತ್ತೆ ವಾಪಸ್ ಹೊರಟಿದ್ದೀವಿ. ಕಡಲೆ ಮಿಠಾಯಿ ತೊಗೊಂಡಿದ್ದೀನಿ, ನನಗಂತೂ ತುಂಬ ಇಷ್ಟ ಆಯ್ತಲ್ಲ ಕಡಲೆ ಮಿಠಾಯಿ. ಈಗ ತಿಂದ್ಕೊಂಡು ವಾಪಸ್ ಮತ್ತೆ ಜರ್ನಿ ಶುರು ಮಾಡಿದ್ದೀವಿ. ಇವತ್ತು ಊರಿಗೆ ಹೋಗ್ತೀವಿ, ನಮ್ಮ ಮನೆಗೆ, ಬೇಲೂರು ಹಳೆಬೀಡಿಗೆ. ಆಮೇಲೆ ನಾಳೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ಈಗ ಮನೆಗೆ ಫಸ್ಟ್ ಹೋಗೋಣ. ಹೋಗ್ಬೇಕಾದ್ರೆ ಫುಲ್ಲು ಟೈಮ್ ನೋಡ್ಬೇಕು ನೀವು, ಎಷ್ಟು ಕತ್ಲೆ ಆಗಿದೆ ಅಂದರೆ ತುಂಬ ಲೇಟ್ ಆಯಿತು. ಯಾಕೆಂದರೆ ದೂರ ಅಲ್ವಾ, ಹಂಗಾಗಿ ತುಂಬ ಲೇಟ್ ಆಯಿತು. ಇವಾಗ ಮಕ್ಕಳು KFC ತಿನ್ನಬೇಕು ಅಂದರು, ಅದಕ್ಕೋಸ್ಕರ ಹಾಸನಲ್ಲಿ KFC ಇದೆ. KFC ವಿತ್ ಪಿಜ್ಜಾ ಎರಡು ಒಟ್ಟಿಗೆ ಇದೆ. ನಾವು KFCಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಒಂದು ಶುಕ್ರವಾರ ಬಂದು ಆಫರ್ ಬಿಟ್ಟಿದ್ದಾರೆ, ಬೈ 1 get 1 ಅಂತ. 1 ಬಕೆಟ್ ತೊಗೊಂಡ್ರೆ 1 ಬಕೆಟ್ ಫ್ರೀ ಅಂತ ಆಫರ್ ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಆಗಿತ್ತು. ನಾವು ಅದೇ ರಶಲ್ಲೇ ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ತಿಂದಾಯಿತು. ಈಗ ಹೊರಡೋಣ ವಾಪಸ್ಸು ಅಂತ. ಈಗ ಹೊರಡೋಕ್ಕೆ ಬಂದಿದ್ದೀವಿ ಆಚೆ ಕಡೆ. ಎಷ್ಟು ರಶ್ ಇತ್ತು ಅಂದರೆ ಶುಕ್ರವಾರ ತುಂಬ ಆಫರ್ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ಆಫರ್ಸ್ ಇತ್ತು. 4 ಪೀಸ್ ತೊಗೊಂಡ್ರೆ 4 ಪೀಸ್ ಫ್ರೀ, 8 ಪೀಸ್ ತೊಗೊಂಡ್ರೆ 8 ಪೀಸ್ ಫ್ರೀ ಅಂತಾರೆ ಇತ್ತು. ಅದಕ್ಕೆ ಹಂಗಾಗಿ ತಿಂದ್ಕೊಂಡು ಬಂದು ನೋಡಿ ಬಂದಿದ್ದೀವಿ. ಮನೆ ಆಚೆ ಕಡೆ ತೋರಿಸ್ತಾ ಇದ್ದೀನಿ. ಈಗ ಬಂದು ನಾನು ತುಂಬ ಟಯರ್ಡ್ ಆಗಿತ್ತಲ್ಲ, ಮಲಗಿಬಿಟ್ಟು ನಾವು ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ದು. ಈಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ದೇವ್ರ ದೀಪ ಎಲ್ಲ ಹಚ್ಚಾಯಿತು. ದೇವ್ರ ದೀಪ ಹಚ್ಚಿ ತಿಂಡಿ ಎಲ್ಲ ಮಾಡಿ ಎಲ್ಲ ಆಗಿ ಕೂತ್ಕೊಂಡು ಈಗ ಹುಲಿಕೆರೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಹುಲಿಕೆರೆ ಅಂದರೆ ನಾನು ಆಲ್ರೆಡಿ ನಿಮಗೆ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಹುಲಿಕೆರೆಯಲ್ಲಿ ನಮ್ಮ ಗೆಸ್ಟ್ ಹೌಸ್ ಅಂತ ಹೇಳಿ. ಅಲ್ಲಿಗೆ ಹೋಗೋಣ, ಅಡಿಕೆ ತೋಟ ಎಲ್ಲ ಏನಾಗಿದೆ ಅಂತ ನೋಡ್ಕೊಬರೋಣ ಅಂತ. ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದಿದ್ದೀವಿ ನೋಡಿ, ಮುಖ ನೋಡ್ರೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಮಲಗಿದ್ದು ಈಗ ರೆಡಿಯಾಗಿ ಮತ್ತೆ ಹುಲಿಕೆರೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಹುಲಿಕೆರೆ ಬಂದು ಹಳೆಬೀಡಿಂದ ಮುಂದೆ ಇರೋದು, ಹಾಗಾಗಿ ಅಲ್ಲಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಈಗ ಬನ್ನಿ ಹೊರಡೋಣ ಹುಲಿಕೆರೆಗೆ. ನನಗೆ ಶೀತ ಆಗಿಬಿಟ್ಟಿದೆ, ಜರ್ನಿ ಮಾಡಿದ್ನಲ್ಲ, ಮಳೆ ಬೇರೆ ಇತ್ತಲ್ಲ, ಹಾಗಾಗಿ ಶೀತ ಆಗಿ ವಾಯ್ಸ್ ಕರೆಕ್ಟಾಗಿಲ್ಲ. ವಾಯ್ಸ್ ಬೇಡ ಅಂದ್ಕೊಂಡೆ, ಆದರೆ ವಾಯ್ಸ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹಾಗೂ ಇದೇ ಶೀತದಲ್ಲೇ ವಾಯ್ಸ್ ಕೊಡ್ತಾಯಿದ್ದೀನಿ. ಮೂಗು ಎರಡು ಬ್ಲ್ಯಾಕ್ ಆಗಿದೆ. ಹಾಗಾಗಿ ಈಗ ಹೊರಟಿದ್ದೀವಿ. ಬನ್ನಿ ಹುಲಿಕೆರೆಗೆ ಹೋಗ್ತಾಯಿದ್ದೀವಿ. ಮಕ್ಕಳೆಲ್ಲ ಟ್ರ್ಯಾಕ್ಟ್ರಲ್ಲಿ ಬಂದಿದ್ದಾರೆ, ಟ್ರ್ಯಾಕ್ಟ್ರಲ್ಲಿ ಹೋಗಿದ್ದಾರೆ. ನಾವು ಕಾರಲ್ಲಿ ಇಬ್ಬರೇ ಹೋಗ್ತಾಯಿದ್ದೀವಿ. ಯಾಕೆಂದರೆ ಮಕ್ಕಳು ಊರಿಗೆ ಬಂದುಬಿಟ್ರೆ ಟ್ರ್ಯಾಕ್ಟ್ರಲ್ಲಿ ಹೋಗೋಕೆ ಇಷ್ಟಪಡ್ತಾರೆ. ನೋಡಿ ಬಂದು ಹುಲಿಕೆರೆಗೆ ಇಷ್ಟು ಫುಲ್ಲು ಎಷ್ಟು ಕಾಂಪೌಂಡ್ ಹಾಕಿದ್ದೀವಿ ಅಷ್ಟು ನಮ್ಮದೇ ನೋಡಿ. ಇಲ್ಲಿ ಟ್ರ್ಯಾಕ್ಟ್ರಲ್ಲಿ ಕೂತಿದ್ದಾರೆ ಮಕ್ಕಳು. ಅದು ನಮ್ಮದು ಟ್ಯಾಂಕರ್ ಇದೆಯಲ್ಲ, ಅದನ್ನು ನೀಟಾಗಿ ನಿಲ್ಲಿಸೋಣ ಅಂತ ಬಂದಿದ್ದು ನೋಡಿ. ನಮ್ಮ ಹುಲಿಕೆರೆ ಎಂಟ್ರೆನ್ಸ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಬಂದರೆ ಒಂದು ಸರಿ ಬಂದು ಇಲ್ಲಿ ಗ್ರೀನರಿ ಎಲ್ಲನೂ ನೋಡ್ಕೊಂಡು ಹೋಗ್ತೀವಿ ನೋಡಿ. ನಮ್ಮ ಫುಲ್ಲು ಸರೌಂಡಿಂಗ್ ನೋಡಿ ಇಷ್ಟಿದೆ, ಸಖತ್ತಾಗಿದೆ. ನಮಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಒಂದು ಸಾರಿ ಬಂದು ಹಳ್ಳೀಲಿ ಅಡುಗೆ ಮಾಡಿದ್ದೆ ನೋಡಿ, ಊಟದ್ದು ಹಳ್ಳಿ ಬಾಡೂಟ ಅಂತ. ಅದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲೇ ಮಾಡಿದ್ದು, ನಾನು ಮಡಿಕೇಲಿ ಮಾಡಿದ್ದೆ.
ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ಅಡಿಕೆ ಬಿಡೋಕ್ಕೆ ಶುರುವಾಗಿದೆ. ನಾನು ಸ್ವಲ್ಪ ಚಿಕ್ಕದಿತ್ತು ಅವಾಗ ತೋರಿಸಿದಾಗ, ಈಗ ಅಲ್ಲಿ ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಸುತ್ತ ನೋಡ್ಬೋದು ಮೋಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನನಗೂ ಒಂದು ಸರಿ ಟ್ರ್ಯಾಕ್ಟರ್ ಮೇಲೆ ಕುತ್ಕೋಬೇಕು ಅನ್ನಿಸ್ತು, ಹಂಗಾಗಿ ಕುತ್ಕೊಂಡು ಒಂದೆರಡು ಫೋಟೋಸ್ ತಗೊಂಡೆ. ನನಗಂತೂ ತುಂಬ ಭಯ ಆಗುತ್ತೆ ಟ್ರ್ಯಾಕ್ಟರ್ ಮೇಲೆಲ್ಲ ಕೂರೋಕ್ಕೆ, ಆದರೂ ಧೈರ್ಯ ಮಾಡಿ ಕುತ್ಕೊಂಡು ಒಂದೆರಡು ಫೋಟೋ ತೊಗೊಂಡಿದ್ದೀವಿ ನೋಡಿ. ಸಂಜೆ ಹೊತ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಡಿಕೆ ಮರ ಅಂತ. ನನಗಂತೂ ತುಂಬ ಇಷ್ಟ ಈ ಥರ ಎಲ್ಲ ಹಳ್ಳಿಗೆಲ್ಲ ಓಡಾಡಬೇಕು ಅಂದರೆ. ಈಗ ಸಂಜೆ ಆಯಿತು, ರಾತ್ರಿ ಆಯಿತು, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ. ಈ ಹಳ್ಳಿ ಕಡೆ ಹೋದಾಗ ಈ ಗೋಬಿ ನೂಡಲ್ಸ್ ಎಲ್ಲ ತಿನ್ನಬೇಕಂತ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಮಗ ನೂಡಲ್ಸ್ ತೊಗೊಂಡಿದ್ದ, ನಾನು ಗೋಬಿ ತೊಗೊಂಡೆ. ನೂಡಲ್ಸ್ ಅಂತೂ ಸಕ್ಕತ್ತಾಗಿತ್ತು, ಗೋಬಿನೂ ಅಷ್ಟೇ ಖಾರವಾಗಿ ಚೆನ್ನಾಗಿತ್ತು. ನಮ್ಮ ಚಿಕ್ಕವನು ಮಸಾಲೆ ಪುರಿ ತೊಗೊಂಡಿದ್ದ. ಅದೆಲ್ಲ ತಿಂದಾದ್ಮೇಲೆ ಬೇಕ್ರಿಗೆ ಬಂದು, ಬೇಕ್ರಿಲಿ ನಮಗೆ ಇಲ್ಲಿ ಹಳೇಬೀಡಲ್ಲಿ ಹೊಯ್ಸಳ ಅಂತ ಬೇಕ್ರಿ ಇದೆ, ಅಲ್ಲಿ ಡೊನೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲೊಂದು ಡೊನೇಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಅದನ್ನು ಡೋನೇಟ್ ಅಂತಾರೆ. ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ, ನನ್ನ ಮಗ ಬ್ಲ್ಯಾಕ್ ತೊಗೊಂಡಿದ್ದಾನೆ, ಚಾಕ್ಲೇಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈಗ ತಿಂದ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ರಾತ್ರಿ ಆಯಿತು, ಹುಲಿಕೆರೆ ಎಲ್ಲ ಮುಗಿಸಿ ತಿನ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ನಮ್ಮ ಮನೇಲಿ ನನ್ನ ಮಕ್ಳು ಹೇಳ್ತಿದ್ದಾರೆ, ಅಮ್ಮ ನೀನು ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆಯಾ ಅಂತ. ನಾನೇನು ಹಚ್ಚಿಲ್ಲ, ಮಾಮೂಲಿ ಮಲಗಿದ್ದೆದ್ದು ಮುಖ ತೊಳ್ಕೊಂಬಂದಿದ್ದಷ್ಟೇ, ಬ್ರೈಟಾಗಿ ಕಾಣಿಸ್ತಾ ಇದ್ದೀನಂತೆ. ಈಗ ಅದೆಲ್ಲ ಆಯಿತು. ಈಗ ಮತ್ತೆ ಮನೆಗೆ ಹೋಗಿ ನಂಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪಟ ಅಂತ ರೆಡಿಯಾಗಿ ಈಗ ಹೊರಟಿದ್ದೀವಿ ವಾಪಸ್ಸು. ಹೋಗ್ತಾ ಯಡಿಯೂರು ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಈಗ ಆಲ್ರೆಡಿ 10:54 ಆಗಿದೆ, ಇನ್ನೂ ತಿಂಡಿನೂ ಸಹ ಆಗಿಲ್ಲ. ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂದಲ್ಲ, ಅದಕ್ಕೆ ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಸೂಜಿ ಹಾಕ್ಸ್ಕೊಂಡು ಆಮೇಲೆ ತಿಂಡಿಗೆ ಹೋಗೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ ನೋಡಿ. ಜೇನ್ಕಲ್ ಅಂತ ಹಾಸ್ಪಿಟಲ್ ಇದು. ಫಸ್ಟು ಹಾಸ್ಪಿಟಲ್ಗೆ ಹೋಗಿ ಒಂದು ಸೂಜಿ ಹಾಕ್ಸ್ಕೊಬಿಡೋಣ ಅಂತ, ಏಕೆಂದರೆ ಸ್ವಲ್ಪ ಇನ್ನೂ ಒಂಥರ ಸುಸ್ತಾದಂಗೆ ಅನ್ನಿಸ್ತಾಯಿತ್ತು. ಅದಕ್ಕೆ ಈಗ ಹಾಸ್ಪಿಟ್ಲಿಗೆ ಹೋಗಿ ಸೂಜಿ ಹಾಕ್ಸ್ಕೊಂಡಾಯಿತು. ಅಲ್ಲೇ ಪಕ್ಕದಲ್ಲೇ ಹೋಟೆಲ್ ಇತ್ತು, ಹಾಗಾಗಿ ಇಡ್ಲಿ ತಿಂತಾಯಿದ್ದೀವಿ. ಇಡ್ಲಿ ಎಲ್ಲ ತಿಂದಾಯಿತು. ಈಗ ಹೊರಟಿದ್ದೀವಿ ವಾಪಸ್ಸು. ಈಗ ಮಾತ್ರೆ ಸ್ವಲ್ಪ ಒಂದೆರಡು ಮಾತ್ರೆ ತೊಗೊಂಡಿದ್ದೀನಿ. ಮಾತ್ರೆ ತೊಗೊಂಡು ಸ್ವಲ್ಪ ಹೊತ್ತು ಮಲಗೋಣ ಅಂತ. ಈಗ ಆಲ್ರೆಡಿ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಕಣ್ಬಿಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಆಲ್ರೆಡಿ ಯಡಿಯೂರು ದೇವಸ್ಥಾನ ರೋಡಿಗೆ ಬಂದಿದ್ದರು. ನೋಡ್ತಾ ಇರ್ಬೋದು ನೀವು, ಯಡಿಯೂರು ದೇವಸ್ಥಾನ ರೋಡ್ ಇದು. ದೇವಸ್ಥಾನಕ್ಕೆ ಬಂದಿದ್ದೀವಿ. ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ, 2:04 ಆಗಿತ್ತು ನೋಡಿ. ಕಾಣ್ತಾ ಇದೆಯಲ್ಲ, ಅದೇನೇ ದೇವಸ್ಥಾನ. ಆಮೇಲೆ ಎದ್ದೆ, ದೇವಸ್ಥಾನ ಬಂದಿತ್ತು. ಹಂಗಾಗಿ ನನಗೆ ಟಯರ್ಡ್ ಆಗಿತ್ತಲ್ಲ ಸ್ವಲ್ಪ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ಇಂಜೆಕ್ಷನ್ ಹಾಕಿದ್ರಲ್ಲ, ಸ್ವಲ್ಪ ನಿದ್ದೆ ಚೆನ್ನಾಗಿ ಬಂತು. ನಾನು ಮಲಗಿಬಿಟ್ಟಿದ್ದೆ. ಎದ್ಮೇಲೆ ನೋಡ್ತೀನಿ ದೇವಸ್ಥಾನ ಹತ್ರ ಇದ್ದೆ ನೋಡಿ. ದೇವಸ್ಥಾನ ನೀವು ನೋಡ್ಬೋದು. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡ್ಬೋದಾ ಇಲ್ಲ ಫೋಟೋ ತೆಗಿಬೋದು ಅಂತ ಗೊತ್ತಿರಲಿಲ್ಲ. ಯಾರೂ ಅಷ್ಟಾಗಿ ಫೋಟೋ ತೆಗಿಯೋದು ವೀಡಿಯೋ ಮಾಡೋದು ಮಾಡ್ತಿರ್ಲಿಲ್ಲ. ಆಮೇಲೆ ಏನಕ್ಕೆ ಬೇಕು ಬೇಡ ಅಂದ್ಬಿಟ್ಟು ನಾನು ಒಳಗಡೆ ಏನೂ ಮಾಡಲಿಲ್ಲ. ಆಚೆ ಕಡೆ ಔಟ್ಸೈಡ್ ಮಾತ್ರ ಸ್ವಲ್ಪ ಆಚೆ ಕಡೆ ಬಂದರೆ ಈ ಥರ ಸಿಗುತ್ತೆ, ಈ ಥರದ್ದು ವೀಡಿಯೋ ಮಾಡಿದ್ದೀನಿ. ಗರ್ಭಗುಡಿಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ. ಈಚೆ ಕಡೆ ಏನಿದೆ ಅಷ್ಟನ್ನು ಮಾತ್ರ ವೀಡಿಯೋ ಮಾಡ್ಕೊಬಂದಿದ್ದೀನಿ. ಈಗ ದೇವಸ್ಥಾನದೆಲ್ಲ ಮುಗಿಸಿ ಆಚೆ ಕಡೆ ಬರ್ತಾಯಿದ್ದೀನಿ. ಇದು ದೇವಸ್ಥಾನ ಹೆಸರು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಂತ ನೋಡಿ. ಇಲ್ಲೇ ನೀವು ನೋಡ್ಬೋದು, ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಂತ. ಆಚೆ ಕಡೆ ಎಲ್ಲ ನೀವು ನೀಟಾಗಿ ನೋಡ್ಬೋದು ನೀವು. ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು, ಮಳೆಯಲ್ಲಿ ತುಂಬ ಚೆನ್ನಾಗಿತ್ತು. ಹೊರಗಡೆ ಎಲ್ಲ ತೀರಾ ಮಳೆ ಬರ್ತಿದ್ದಿಲ್ಲ, ಸ್ವಲ್ಪ ಹನಿ ಬರ್ತಾಯಿತ್ತು. ಹಾಗಾಗಿ ಒಂದು ದೇವಸ್ಥಾನ ಮುಗಿಸ್ಕೊಂಡು ಈಚೆ ಎಲ್ಲ ಒಂದೆರಡು ಫೋಟೋ ತಗೊಂಡು ಬಂದು ನೋಡ್ಬೋದು ನೀವು. ಯಡಿಯೂರು ಶ್ರೀ ಕ್ಷೇತ್ರ ಅಂತ ದೇವಸ್ಥಾನ ಸಖತ್ತಾಗಿದೆ ಆಚೆಯಿಂದ. ಈಗ ನಾವು ದೇವಸ್ಥಾನ ಎಲ್ಲ ಮುಗಿಸ್ತು, ಒಂದೆರಡು ಫೋಟೋ ತಗೊಂಡು ಈಗ ವಾಪಸ್ಸು ಪ್ರಸಾದ ತೊಗೊಂಡಿದ್ವಲ್ಲ, ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಪ್ರಸಾದ ತಿಂತಾಯಿದ್ದೀವಿ. ಈಗ 4 ಜನ ಪ್ರಸಾದ ತಿನ್ಕೊಂಡು ದೇವ್ರ ಕೈ ಮುಕ್ಕೊಂಡು ಈಗ ವಾಪಸ್ ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ತಾಯಿದ್ದೀವಿ. ಅಲ್ಲಿಂದ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಕಾರು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಜಲಗರೆ ದೇವಸ್ಥಾನ ಅಂತ. ಅಲ್ಲಿ ಏನೇ ದೃಷ್ಟಿ ಏನೇ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಹೇಗೋ ಬಂದಿದ್ದೀವಿ ಹತ್ರನೇ, ಅಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನೋಡಿ. ಇಲ್ಲೂ ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು, ಇಲ್ಲೂ ಸ್ವಲ್ಪ ರಶ್ ಇತ್ತು ಒಳಗಡೆ. ಹಾಗಾಗಿ ನಮ್ಮನೆಯವ್ರಿಗೆ ಪುರೋಹಿತರು ಪರಿಚಯ ಇದ್ದರು, ಹಾಗಾಗಿ ಡೈರೆಕ್ಟಾಗಿ ಬಿಟ್ಟರು. ಹಾಗಾಗಿ ರಶ್ ಏನಂತ ಅನ್ನಿಸ್ಲಿಲ್ಲ. ಅದೇ ನಾವು ಕ್ಯೂವಲ್ಲಿ ತುಂಬ ಹೋಗಿದ್ರೆ ನಮ್ಗೆ ಇನ್ನೂ ಒಂದು 2 ಅವರ್ 1 ಅವರ್ ಆಗಿರೋದು.
ನಮ್ಗೆ ಅಷ್ಟೇನು ರಶ್ ಅನ್ನಿಸ್ಲಿಲ್ಲ, ಡೈರೆಕ್ಟಾಗಿ ಬಿಟ್ಟರು. ಅಲ್ಲಿ ಚಿರುಮುರಿ ಎಲ್ಲ ತೊಗೊಂಡು ತಿನ್ಕೊಂಡು ಹೋಗ್ತಾಯಿದ್ದೀವಿ. ಖಾರವಾಗಿ ಏನಾರು ತಿನ್ನೋಣ ಅನ್ನಿಸ್ತಾಯಿತ್ತು, ಯಾಕೆಂದರೆ ಬಾಯಿ ಕೆಟ್ಟೋಗಿತ್ತು ಶೀತ ಆಗಿ. ಖಾರವಾಗಿ ಏನಾರು ತಿನ್ನೋಣ ಅಂದ್ಕೊಂಡು ಚುರುಮುರಿ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಆಲ್ರೆಡಿ ನೆಲಮಂಗಲ ಟೋಲ್ ಹತ್ರ ಬಂದಿದ್ದೀವಿ. ಎವಿ ರಶ್ ಅಂದರೆ ರಶ್ಶು, ತುಂಬ ಟ್ರಾಫಿಕ್ ಆಗಿತ್ತು. ಆಲ್ರೆಡಿ 4:15 ಆಗಿದೆ. ಯಾಕೆಂದರೆ ಸಂಜೆ ಆಯಿತು ಅಂದರೆ ಭಾನುವಾರ ಟೈಮು ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಈಗ ಆಲ್ರೆಡಿ ಬಂದಿದ್ದೀವಿ, ಸಾಕಾರ ನಗರ ಬಂದು ಹಂಗೆ ಶವರ್ಮ ತೊಗೊಂಡು ಹೋಗ್ತಾಯಿದ್ದೀವಿ ಮನೆಗೆ. ಮೊಬೈಲ್ ಮತ್ತು ಫ್ರಂಟ್ ಗ್ಲಾಸ್ ಹೋಗ್ಬಿಟ್ಟಿತ್ತು. ಆ ಮೊಬೈಲಿಗೆ ಗ್ಲಾಸ್ ಹಾಕ್ಸ್ಕೊಂಡಿದ್ದು ಕೊಟ್ಟಿದ್ದು ನಾವು ಅದನ್ನು ಈಸ್ಕೊಂಡು ಈಗ ಆಲ್ರೆಡಿ ಮಾಲ್ ಆಫ್ ಏಷ್ಯಾ ಹತ್ರ ಹೋಗ್ತಾಯಿದ್ದೀವಿ ನೋಡಿ. ಮಾಲ್ ಆಫ್ ಏಷ್ಯಾದಿಂದ ಮುಂದೆನೇ ನಮ್ಮ ಮನೆ ಇರೋ ಸ್ವಲ್ಪ ಡೌನಲ್ಲಿ, ಜಕ್ಕೂರು ರೋಡ್, ನಮ್ಮಿಂದ ಜುಡಿಷಿಯಲ್ ಲೇಔಟು. ಹಾಗಾಗಿ ಅಲ್ಲಿ ಮಾಲ್ ಆಫ್ ಏಷ್ಯಾ ಹಂಗೆ ಈಚೆ ಕಡೆ ನೋಡಿಕೊಂಡು ಈಗ ವಾಪಸ್ ನಮ್ಮ ಮನೆಗೆ ಹೊರಟಿದ್ದೀವಿ. ಹೋಗೋಷ್ಟರಲ್ಲೇ ಸಂಜೆ 6 ಗಂಟೆ ಆಗಿಬಿಡ್ತು ನಾವು. ಯಾಕೆಂದರೆ ಟ್ರಾಫಿಕ್ ತುಂಬ ಇತ್ತಲ್ಲ, ಹಂಗಾಗಿ ಬೆಂಗಳೂರು ಆದಮೇಲೆ ಟ್ರಾಫಿಕ್ ಇದ್ದೇ ಇರುತ್ತಲ್ವ. ಈಗ ಬಂದಿದ್ದೀವಿ ಬೆಂಗಳೂರಿಗೆ, ಮನೆಗೆ ಬರ್ತಾಯಿದ್ದೀವಿ. ಇನ್ನೊಂದು 2 ನಿಮಿಷ ಮನೆಗೆ ರೀಚ್ ಆದ್ವಿ. ಈಗ 3 ದಿವಸ ರಜೆ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲ್ಲ. ಈ ಥರ ರಜೆ ಕೊಟ್ಬಿಟ್ರೆ ನಮಗೆ ಹೆಂಗೆ ಕಳೆಯುತ್ತೆ ಇದು ರಜಾ ಅಂತಲೇ ಗೊತ್ತಾಗಲ್ಲ. ಮಕ್ಳಿಗೇನೋ ಖುಷಿ ಆಗುತ್ತೆ, ನಮಗೆ ಇನ್ನೊಂದು 2 ದಿವಸ ಇದ್ರೆ ರಜೆ ಚೆನ್ನಾಗಿರುತ್ತಲ್ವ, ಊರಿಗೆ ಹೋಗಿರ್ಬೋದಲ್ವ ಅಂತ ಅನಿಸುತ್ತೆ. ನಿಮಗೆ ಯಾರಿಗೆಲ್ಲ ಹಳ್ಳಿ ಅಂದರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಹಳ್ಳಿಲಿರಬೇಕು ಅಂದರೆ. ಹಾಗಾಗಿ ಹಳ್ಳಿ ಜರ್ನಿ ಮುಗಿಸ್ಕೊಂಡು, ದೇವಸ್ಥಾನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ನಮ್ಮ ಜರ್ನಿ ಈ ಥರ ಇತ್ತು. ಸಣ್ಣದಾಗಿ ಪುಟ್ಟದಾಗಿ ಜರ್ನಿ ಮುಗಿಸ್ಕೊಂಡು ಬಂದು ನನ್ನ ವಾಯ್ಸು ಸ್ವಲ್ಪ ಹೋಗಿದೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ವೀಡಿಯೋ ನೋಡ್ತಾ ಇರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.